ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡೈಲಿ ಅಲರ್ಟ್ಸ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಯು ಕೂಡ ಸಾಕಷ್ಟು ಲಕ್ಷಾಂತರ ಫಲಾನುಭವಿಗಳಿಗೆ ಪಡಿತರ ಧಾನ್ಯಗಳನ್ನು ಕೂಡ ಪ್ರತಿ ತಿಂಗಳು ವಿತರಣೆ ಮಾಡುತ್ತಿರುತ್ತೆ. ಈ ಒಂದು ಯೋಜನೆ ಮುಖಾಂತರ ಪ್ರತಿ ಸದಸ್ಯರಿಗೂ ಕೂಡ ಹಣ ಜಮಾ ಆಗಲಿದೆ. ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಗೆ ಎಲ್ಲ ಸದಸ್ಯರ ಹಣವನ್ನು ಅವರ ಖಾತೆಗೆ ಜಮಾ ಮಾಡ್ತದೆ ಸರ್ಕಾರ. ಆ ಹಣದಿಂದ ಅವರು ಉಳಿದಿರುವಂತಹ 5 kg ಅಕ್ಕಿಯನ್ನು ಖಾಸಗಿ ವಲಯಗಳಿಂದಲೇ ಪಡೆದುಕೊಳ್ಳಬಹುದು. ಖರೀದಿ ಮಾಡಬೇಕು ಎಂಬ ಸಲುವಾಗಿಯೇ ಸರ್ಕಾರ ಫಲಾನುಭವಿಗಳಿಗೆ ಹಣವನ್ನು ನೀಡಲು ಮುಂದಾಗಿದೆ. ಇನ್ನು ಮುಂದೆ ಹಣದ ಬದಲು ಅಕ್ಕಿ ವಿತರಣೆ ಆಗುತ್ತಿದೆ ಎಂಬ ವಿಚಾರ ಹಲವಾರು ಕಡೆ ಕೇಳಿಬರ್ತಿದೆ. ಆ ಒಂದು ಮಾಹಿತಿಯ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾದರೆ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಹಣ ಬರಲು ಕಾರಣವೇನು ಅಂತ ನೋಡೋದಾದರೆ, ಈ ಒಂದು ಮಾಹಿತಿ ನಿಮಗಾಗಲೇ ತಿಳಿದಿದೆ. ಕಳೆದ ವರ್ಷದಂದು ಕಾಂಗ್ರೆಸ್ ಪಕ್ಷವು ಚುನಾವಣೆಯ ಸಂದರ್ಭದಲ್ಲಿ ಅನ್ನಭಾಗ್ಯ ಯೋಜನೆ ಕಡೆಯಿಂದ 10 kgಯೊಂದಿಗೆ ಪ್ರತಿ ಸದಸ್ಯರಿಗೂ ವಿತರಣೆ ಆಗುತ್ತೆ ಎಂಬ ಭರವಸೆಯನ್ನು ನೀಡಿದ್ರು. ಆದರೆ ಹಲವಾರು ಕಡೆ ಅಕ್ಕಿಯ ದಾಸ್ತಾನು ಪೂರೈಕೆ ಆಗದಿದ್ದಲ್ಲಿ ಸರ್ಕಾರವು ಈ ಒಂದು ಹೊಸ ಭರವಸೆಯನ್ನು ಬದಲಾವಣೆಯನ್ನು ಮಾಡಿಕೊಂಡಿತ್ತು. ಆ ಬದಲಾವಣೆ ಏನಂದರೆ 5 kg ಅಕ್ಕಿ ಮಾತ್ರ ವಿತರಣೆ ಆಗುತ್ತೆ. ಇನ್ನು ಉಳಿದಿರುವಂತಹ 5 kg ಅಕ್ಕಿಗೆ ನಾವೇ ನಿಮಗೆ ಹಣವನ್ನು ಪ್ರತಿ ತಿಂಗಳು ಜಮಾ ಮಾಡುತ್ತೇವೆ ಎಂಬ ಭರವಸೆಯೊಂದಿಗೆ ಅನ್ನಭಾಗ್ಯ ಯೋಜನೆಯು ಇಲ್ಲಿಯವರೆಗೂ ಕೂಡ ಮುನ್ನುಗ್ಗುತ್ತಿದೆ. ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಇಲ್ಲಿವರೆಗೂ ಆಗಿಲ್ಲ. ಆದರೆ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿಂದ ಫಲಾನುಭವಿಗಳ ಖಾತೆಗೆ 3 ಕಂತಿನ ಹಣ ಕೂಡ ಬಂದಿಲ್ಲ. ಅಂತಹ ಅಭ್ಯರ್ಥಿಗಳು ಇದೇ ತಿಂಗಳಿನಲ್ಲಿ ಹಣವನ್ನು ಕೂಡ ಪಡೆದುಕೊಳ್ತಾರೆ. ಸರ್ಕಾರ ಚುನಾವಣೆ ಆದ ಬಳಿಕ ಯಾವುದೇ ರೀತಿಯ ಹಣವನ್ನು ಕೂಡ ಫಲಾನುಭವಿಗಳಿಗೆ ತಲುಪಿಸಿರಲಿಲ್ಲ. ಆದರೆ ಇದೇ ತಿಂಗಳಿನಲ್ಲಿ ಕೆಲವೊಂದು ಫಲಾನುಭವಿಗಳ ಖಾತೆಗೆ ಜೂನ್ ತಿಂಗಳ ಹಣವು ಕೂಡ ಜಮಾ ಆಗಿದೆ. ಹಾಗಾದರೆ ಹಣದ ಬದಲು ಅಕ್ಕಿ ವಿತರಣೆ ಆಗುತ್ತಾ ಅಂತ ನೋಡೋದಾದರೆ, ಚುನಾವಣೆ ಆದ ನಂತರ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಕೂಡ ಹೆಚ್ಚಾಗಿದೆ ಮತ್ತು ಜನಸಾಮಾನ್ಯರಿಗೆ ಕೆಲವೊಂದು ಸಮಸ್ಯೆಗಳು ಕೂಡ ಆಗಿದೆ. ಆ ಸಮಸ್ಯೆ ಏನಂದರೆ ತರಕಾರಿ ಬೆಲೆ ಕೂಡ ಹೆಚ್ಚಾಗಿದೆ. 1 kg ಟೊಮ್ಯಾಟೊ ಬೆಲೆ 100 ರೂಪಾಯಿ ಹಣವಿರುತ್ತೆ ಹೊರತು ಕಡಿಮೆ ದರದಲ್ಲಿ ಎಂದಿಗೂ ಕೂಡ ಟೊಮೆಟೊ ಸಿಗೋದಿಲ್ಲ. ತರಕಾರಿ ಈ ಹಿಂದೆ ಕಡಿಮೆ ದರದಲ್ಲಿಯೇ ಎಲ್ಲ ಜನಸಾಮಾನ್ಯರಿಗೆ ಸಿಗ್ತಿತ್ತು. ಆದರೆ ಇನ್ನು ಮುಂದೆ ತರಕಾರಿ ದರದಲ್ಲಿಯೂ ಕೂಡ ಏರಿಕೆಯಾಗಿದೆ. ಈ ರೀತಿ ಆಗಿರುವುದರಿಂದ ಜನಸಾಮಾನ್ಯರು ಅನ್ನಭಾಗ್ಯ ಯೋಜನೆ ಕಡೆಯಿಂದ ಅಕ್ಕಿ ವಿತರಣೆ ಆದರೆ ನಮಗೂ ಕೂಡ ಅನುಕೂಲಕರವಾಗುತ್ತೆ. ಹಣವನ್ನು ಜಮಾ ಮಾಡಿದ್ರೆ ಯಾವುದೇ ರೀತಿಯ ಸಹಾಯವಾಗೋದಿಲ್ಲ. ಕೆಲವರು ಹಣವನ್ನು ತೆಗೆದುಕೊಂಡು ಯಾವುದೇ ರೀತಿಯ ಅಕ್ಕಿಯನ್ನು ಕೂಡ ಖಾಸಗಿ ವಲಯಗಳಿಂದ ಖರೀದಿ ಮಾಡಲು ಬಯಸುವುದಿಲ್ಲ ಎಂಬ ಮಾಹಿತಿಯನ್ನು ಕೂಡ ಹಲವಾರು ಕಡೆ ಜನಸಾಮಾನ್ಯರು ಹಂಚಿಕೊಳ್ತಿದ್ದಾರೆ. ಇದು ಈ ಹಿಂದೆ ಸರ್ಕಾರದಲ್ಲಿಯೇ ಕೆಲವೊಂದು ಮಾಹಿತಿಯ ಬಗ್ಗೆ ಚರ್ಚೆಯೂ ಕೂಡ ಆಗಿತ್ತು. ಆದರೆ ಇನ್ನು ಮುಂದೆ ಈ ಒಂದು ಯೋಜನೆಯಲ್ಲಿ ಬದಲಾವಣೆ ಆಗುತ್ತಾ ಎಂಬುದನ್ನು ಕಾದು ನೋಡಬೇಕು. ಸರ್ಕಾರ ಅಕ್ಕಿಯನ್ನು ವಿತರಣೆ ಮಾಡಬೇಕು ಎಂಬ ಮನಸ್ಥಿತಿಯನ್ನು ಹೊಂದಿದೆ. ಆದರೆ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ಎದುರಾಗಿದೆ. ಅದು ಯಾವ ಸಮಸ್ಯೆ ಅಂದರೆ, ಅಕ್ಕಿಯ ದಾಸ್ತಾನು ಹೆಚ್ಚಿನ ಪ್ರಮಾಣದಲ್ಲಿ ವಿತರಣೆ ಆಗದ ಕಾರಣದಿಂದ ಮಾತ್ರ ಈ ರೀತಿಯ ಒಂದು ಬದಲಾವಣೆಯನ್ನು ಕೂಡ ಸರ್ಕಾರ ಕಂಡುಕೊಂಡಿದೆ. ಇನ್ನು ಮುಂದೆ ಈ ಯೋಜನೆಯಲ್ಲಿ ಬದಲಾವಣೆ ಆದರೂ ಆಗಬಹುದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀಡಿರೋ ಮಾಹಿತಿ ನಿಮಗೆ ಉಪಯೋಗ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.